ಇಲ್ಲ ಆಗುತ್ತೆ ಹೈಟ್ ಇದೆ. ಕಲಿಬೇಕು ಒಬ್ಳೆ ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಪ್ರಸಾದಕ್ಕೆ ತುಂಬ ಜನ ಫಸ್ಟು ಈ ಜಾಗ ಎಲ್ಲ ಫಸ್ಟು ಖಾಲಿ ಮಾಡಬೇಕು. ಆವಾಗ ನಾವು ಅಯ್ಯೋ ಸೋನು ಸ್ಯಾಮ್ ಅಡ್ಡಾದ್ಮೇಲೆ 24 hours ಡ್ರೈ ಆದಮೇಲೆ ಫುಲ್ಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ಲಾಸ್ಟ್ ವ್ಲಾಗು ನೀವು ನೋಡಿದ್ರಿ ನನ್ನ ಸ್ಟುಡಿಯೋಕ್ಕೆ ಏನಂತ ಸ್ಟಿಕ್ಕರಿಂಗ್ ಎಲ್ಲ ವಾಲ್ ಸ್ಟಿಕ್ಕರ್ ಹಾಕಿಸ್ಬೇಕು ಅಂತೆಲ್ಲ. ಆದಷ್ಟು ಬೇಗ ಫಸ್ಟ್ ನನ್ನ ಸ್ಟುಡಿಯೋ ಹತ್ರ ರೀಚ್ ಆಗಬೇಕು. ಹೆಂಗಾಗ್ಬಿಟ್ಟಿದೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗು, ಅಲ್ಲಿಂದ ಇಲ್ಲಿಗೆ ಹೋಗು. ಸೊ ಡೈಲಿ ಸ್ವಲ್ಪ ಅದೇ ಬ್ಯುಸಿ ಆಗಿಬಿಟ್ಟಿದೆ. ನನ್ನ ಗಾರ್ಡನಿಂಗ್ ಎಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಸೆಟಪ್ ಮಾಡೋಣ ಅನ್ಕೋತಾ ಇದ್ದೀನಿ. ನೋಡಿ, ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ. ಹೆಂಗಿದೆ ಅಂತೇಳಿ ಸಿಂಪಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಸೊ ಓಕೆ ಬನ್ನಿ, ಇವಾಗ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಆದಷ್ಟು ಬೇಗ ಸ್ಟುಡಿಯೋಸ್ ರೀಚ್ ಆಗಿ ಇವತ್ತಿಂದ ಏನೇನೆಲ್ಲ ಆಲ್ಮೋಸ್ಟ್ ಸೆಟ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವಂತ ನೋಡೋಣ ಬನ್ನಿ. ವೈಟ್ ಶೀಟ್ ತರಿಸಿದ್ದೀನಿ ನಾನು. ವೈಟ್ ವಾಲ್ಪೇಪರ್ ನೋಡಿದೆ, ಈ ಕಲರ್ ಇದೆ. ಇವಾಗ ಶೈನಿಂಗ್ ಐತ್ಯಾ? ನೋಡೋಕೆ ಹಿಂಗಿದೆ. ಆ್ಯಕ್ಚುಲಿ ಇಲ್ಲೆಲ್ಲ ಸೆಟಪ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಫುಲ್ ಪ್ಲೇನ್ ಕಾಣಿಸ್ತಿದೆ ಇಲ್ಲಿ. ಆಮೇಲೆ ಇನ್ನೇನೋ ಬರುತ್ತೆ ಇಲ್ಲಿ ಸೆಟಪ್, ಇಲ್ಲೊಂದು ಟೇಬಲ್ ಬರುತ್ತೆ. ಫುಲ್ ಪ್ಲ್ಯಾನಿಂಗ್ ಆಗಿದೆ. ಫೈನಲಿ ಕೆಲಸ ಶುರುವಾಗಿದೆ ಅಂತ ಖುಷಿ ಆಗ್ತಿದೆ ಗೈಸ್. ಎಷ್ಟು ದಿವಸದಿಂದ ಎಲ್ಲ ಹತ್ರ ಕೇಳಿ ಯಾಕೆಂದರೆ ನಾನು ಆದಷ್ಟು ಬಜೆಟ್ ಫ್ರೆಂಡ್ಲಿ ಅಂತ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಸ್ಪೆಂಡ್ ಮಾಡೋ ಟೈಮ್ ಇಲ್ಲ ಇದು. ದಿಸ್ ಇಸ್ ನಾಟ್ ರೈಟ್ ಟೈಮ್ ಟು ಸ್ಪೆಂಡ್ ಮೋರ್. ಸೊ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅವಶ್ಯಕತೆಗಿಂತ ಅಷ್ಟೊಂದು ಖರ್ಚು ಮಾಡಬೇಕಾ ಇವಾಗಿರೋ ಪರಿಸ್ಥಿತಿಲಿ ಬೇಡ ಅಂದ್ಬಿಟ್ಟು ಆದಷ್ಟು ಎಷ್ಟು ಕಡೆ ರಿಸರ್ಚ್ ಮಾಡಿ ಕಮ್ಯುನಿಕೇಟ್ ಮಾಡಿ ಬೇರೆಯವ್ರ ಹತ್ರ ಸಜೆಷನ್ಸ್ಗಳೆಲ್ಲ ಕೇಳಿ ಫೈನಲಿ ಎಲ್ಲ ಸೆಟಪ್ ಕೆಲಸಗಳು ಶುರು ಆಗ್ತಿದೆ ಅಂತ ಖುಷಿ ಆಗ್ತಿದೆ. ನಯೋಗ ಸ್ಕ್ರೂ ಡ್ರೈವರ್ ಗೈಸ್, ಇದು ತಗ್ಸೋಕ್ಕಾಗ್ತಿಲ್ಲ. ನಿಕಾಲ್ ಸಕ್ತೆ ಅಲ್ಲಿ ಬಿಚ್ಚೆ ಬಿಟ್ಟರು. ನಾನು ಹಾಕ್ಬೋದಾ ಮತ್ತೆ ಅಂತ ಕೇಳ್ತೀನಿ ನೋಡ್ರೆ ಬಿಚ್ಚೆ ಬಿಟ್ರು ಇದನ್ನು. ಹಾಂ ಇದನ್ನು ಬಿಚ್ಚಿದ್ದಾರೆ. ಇದನ್ನು ಬಿಚ್ಚಿ ಹಾಕಿಸ್ಬೇಕು. ಈ ಫುಲ್ ಸ್ಟುಡಿಯೋ ಎಲ್ಲ ಇರೋದು ಎಂಟಿ, ಏನೂ ಇಲ್ಲ ನನ್ನ ಹತ್ರ. ಆ್ಯಕ್ಚುಲಿ ಬಕೆಟ್ ಬೇಕು ಅಂತಾರೆ, ಬಕೆಟ್ ಇಲ್ಲ. ಲ್ಯಾಡರ್ ಬೇಕು ಅಂತಾರೆ, ಲ್ಯಾಡರ್ ಇಲ್ಲ. ಏನೇನೂ ಇಲ್ಲ ಐಟಮ್ಸ್ ಇಲ್ಲಿ. ಇನ್ನು ಸುಮ್ಮನೆ ಇಲ್ಲೆಲ್ಲ ಪೇಸ್ಟ್ ಮಾಡಿ ಪಾಪ ಆದ್ರೂ ಇದನ್ನೆಲ್ಲ ಕಿತ್ತಿದ್ದಾರೆ. ಇದನ್ನು ಕಿತ್ತಾಕಷ್ಟರಲ್ಲಿ ಟೈಮ್ ತೊಗೊಳ್ತು. ಇದಂತೂ ಆಚೆ ಬರ್ತಿಲ್ಲ, ಇದು ಆಚೆ ಬರ್ತಿಲ್ಲ. ಇವಾಗ ಹೋಗಿ ಒಂಚೂರು ಅವ್ರಿಗೆ ಬಕೆಟ್ಸ್ ಅದೆಲ್ಲ ತೊಗೊಂಡು ಬಂದು ಕೊಟ್ಟು ಲ್ಯಾಡರ್ ನಮ್ಮ ಮಮ್ಮಿ ಮನೇಲಿ ಅಲ್ಲಿಂದ ತೊಗೊಂಡು ಬರ್ತೀನಿ. ಇವಾಗ ಸ್ಟುಡಿಯೋಯಿಂದ ಇಲ್ಲಿ ಮಾಟಿಗೆ ಬಂದಿದ್ದೀನಿ. ಬಕೆಟ್ ಅದೆಲ್ಲ ಬೇಕು ಅಂದರು, ಅದಕ್ಕೆ ಬಕೆಟ್ ತೊಗೊಳ್ಳೋಣ. ಒಂಚೂರು ಮ್ಯಾಟ್ಸ್ ಏನೇನು ಬೇಕು ಸ್ಟುಡಿಯೋ ಸೆಟಪ್ಗೆ ಅಂತ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬೇಸಿಕ್ ಐಟಮ್ಸ್ ತೊಗೊಳ್ಳೋಣ, ಆಮೇಲೆ ಮತ್ತೆ ಇನ್ನೊಂದು ಪರ್ಚೇಸ್ ಶಾಪಿಂಗ್ ಮಾಡೋಣ ಅಂತ. ಏನೇನಿದೆ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಪಾಪ ಅವರು ಸ್ಟಿಕ್ಕರಿಂಗ್ ಅವ್ರು ವೇಟ್ ಮಾಡ್ತಿದ್ದಾರೆ. ಹೊಟ್ಟೆ ಬೇರೆ ಹಸಿತಿದೆ, ಒಂಚೂರು ತಿಂಡಿ ತಿಂದ್ಬಿಟ್ಟು ಹೋಗೋಣ ಬನ್ನಿ. ನಾನು ಹೋಗ್ತಿದ್ದನು ಬಂದಿದ್ದು ನೋಡ್ಕೊಳ್ಳೋಣ. ನಾನು ಮಮ್ಮಿ ಮನೆಗೆ ಹೋಗಿ ನಮ್ಮ ಮನೆಗೆ ಹೋಗಿ ಅಲ್ಲಿಂದ ಇದನ್ನೆಲ್ಲ ಎತ್ಕೊಂಡು ಬರೋಷ್ಟು ನೋಡಿ ಎಲ್ಲ ಐಟಮ್ಸ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಗೈಸ್, ಜೀವನ ಕಲಿಬೇಕು. ಒಬ್ಬಳೇ ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಬನ್ನಿ, ಎತ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಎತ್ಕೊಂಡು ಬಂದೆ. ಎತ್ಕೊಂಡು ಇವಾಗ ಅವ್ರಿಗೆ ಸಾಕಾಯ್ತು. ಓಕೆ ಗೈಸ್, ನಾನು ಬಕೆಟ್ ಇದು ಬೇಡ, ಬೇರೆದು ಹಳೇದು ಕೊಡ್ತೀನಿ ಇದೆ ಅಂದರೆ ಅವರಿಲ್ಲ, ನಾನೇ ಕ್ಲೀನ್ ಮಾಡಿಕೊಡ್ತೀನಿ, ಅದೇನು ಹಾಳಾಗಲ್ಲ ಅಂದರು. ಗೈಸ್, ಅಲ್ಲಿಂದ ಇಲ್ಲಿಗೆ ಹೋಗೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಬಿಸಿಲು ಬೇರೆ ಗೈಸ್, ಹೆವಿ ಬಿಸಿಲು. ನಾನು ನೋಡಿ ಟ್ಯಾನ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಜಾಕೆಟ್ ಹಾಕೊಂಡು ಓಡಾಡ್ತಾಯಿದ್ದೀನಿ. ಗಮ್ ಥರ ಮಿಕ್ಸ್ ಮಾಡ್ತಿದ್ದಾರೆ. ನಂದನೇ ಹೋಗೋಣ ಬಕೆಟ್ ಕ್ಲೀನ್ ಕರ್ಕಿದ್ದೀನಿ. ಫಿಟ್ಟಿಂಗ್ ಇದೆ, ಇದನ್ನು ತೆಗೆದುಬಿಟ್ಟು ಹಾಕಿ ಅಂತ ಹೇಳ್ತಾ ಇದ್ದೀನಿ. क्या गम है क्या? ನೋಡಿ ಅದು ಇಲ್ಲಿ ನಾನು ಸೋಫಾಲ್ಲಿ ಹಾಕ್ಸ್ಬೇಕಂತಿದ್ದೀನಿ. ನೋಡ್ರೆ ಫುಲ್ ಮಿಸ್ ಆಗಿಬಿಟ್ಟಿದೆ ಈ ಜಾಗ. ಇಲ್ಲೆಲ್ಲ ಇದನ್ನೆಲ್ಲ ತಗ್ಸ್ಬಿಟ್ಟು ಒಂದೊಳ್ಳೆ ಸೋಫಾ ಹಾಕಿ ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು
ಇದನ್ನೆಲ್ಲ ತಂದು ಹಾಕೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇರಲ್ಲ ಅಂದ್ಬಿಟ್ಟು ಫುಲ್ಲು ಸ್ಮೆಲ್ ಬಂದುಬಿಟ್ಟಿದೆ. ಅದಕ್ಕೆ ಒಂಚೂರು ನೀಟ್ ಮಾಡುವ. ನಾನು ಎಲ್ಲಿರ್ತೀನೋ ಅಲ್ಲಿ ನೀಟಾಗಿರಬೇಕು ಬೇಸ್. ನನಗಿಲ್ಲಾಂದರೆ ಮನಸ್ಸೇ ಬರೋಲ್ಲ, ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ, ನೀಟಾಗಿರಬೇಕು. ಹಾಕಿಬಿಟ್ಟು ನೋಡಿ ಹಿಂಗೆ ಎಲ್ಲಿದೆ ಇದು ಹಿಂಗೆ ಕಾಣಿಸ್ತಿದೆ. ಇಲ್ಲಿಂದ ಹಿಂಗೆ ಹಾಕಿದ್ದಾರೆ. ಇದನ್ನು ತೆಗ್ದು ये दिखेगा? ये तो दिखेगा. ओके, इसको कुछ नहीं कर सकते ना. ओके ओके. ಇದನ್ನು ತೆಗ್ದಿಲ್ಲ, ಹಿಂಗೆ ಹಾಕಿದ್ದಾರೆ. ಗೈಸ್ ನೀವು ನೋಡಿದ ತಕ್ಷಣ ಇದೇನು ವೈಟ್ ಕಲರ್ ಆಗ್ತಿದೆ ಅದೇನು ಗೊತ್ತೇ ಆಗ್ತಿಲ್ಲ, ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಅಂತ ಅಂದ್ಕೋಬೇಡಿ. ಸೊ ಇನ್ನೂ ಅದ್ರ ಮೇಲೆ ಇನ್ನೂ ಏನೇನೋ ಇದೆ, ಎಲ್ಲ ಸೆಟಲ್ ಆಗೋಷ್ಟು ಟೈಮ್ ತೊಗೊಳುತ್ತೆ. ಅದು ಇನ್ನೊಂದು ಮೇಲೆ ಒಂದು ಕಬೋರ್ಡ್ ಬರುತ್ತೆ, ಒಂದು ಟೇಬಲ್ ಎಲ್ಲ ಬರುತ್ತೆ, ಅದಿನ್ನೂ ಸೆಟಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಎಲ್ಲ ಒಂದೊಂದೇ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಒಂದು ಫುಲ್ ಸ್ಟಿಕ್ಕರಿಂಗ್, ವಾಲ್ ಸ್ಟಿಕ್ಕರಿಂಗ್ ಆಯಿತು ಅಂದರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಾಗೆ. ಇನ್ನೊಂದು ಬಂದು ಒಂದು ಫಿಟ್ ಮಾಡಿ ಒಂದು ಟೇಬಲ್ ಇಡೋದಷ್ಟೇ. ಅದೊಂದು ಆಯಿತು ಅಂದರೆ ಇನ್ನೂ ಆಲ್ಮೋಸ್ಟ್ ಒಂದು 50-60% ಕೆಲಸ ಮುಗ್ದಂಗೆ. ಸೊ ಆದಷ್ಟು ಬೇಗ ಎಲ್ಲ ಶುರು ಆಗಲಿ ಅಂತ ಕಾಯ್ತಾಯಿದ್ದೀನಿ ಗೈಸ್. ಕೆಲವೊಂದು ಅನಿಸುತ್ತೆ ಅಂದರೆ ನಾನು ಇವಾಗ ಒಬ್ಬಳೇ ಓಡಾಡ್ತಾಯಿದ್ದೀನಿ, ಒಬ್ಬಳೇ ಬರ್ತೀನಿ, ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನಾನು ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾಯಿದ್ದೀನಿ. ಒಂಥರ ನನಗೆ ಖುಷಿ. ಏನಂದರೆ ಓಕೆ, ಅಂದರೆ ಮುಂಚೆ ಎಲ್ಲ ನಾರ್ಮಲಿ ಡಿಪೆಂಡ್ ಆಗಿರ್ತೀವಿ. ಏನಕ್ಕಾದ್ರೂ ಇರಲಿ ಸಿಲ್ಲಿ ಏನೇ ಒಂದು ತೊಗೊಂಡು ಬರಬೇಕು ಮಾಡಬೇಕಂದ್ರೂ ಇವರು ಕೇಳೋಣ, ಅವ್ರಿಗೆ ಕರ್ಕೊಂಡು ಅವ್ರಿಗೆ ಇದು ಮಾಡೋಣ, ಮಾಡೋಣ ಅಂತಾನೇ ಮೈಂಡಲ್ಲಿರುತ್ತೆ. ಸೊ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ನೋ ಒನ್ ನಮಗೆ ನಾವೇ ನಿಂತ್ಕೋಬೇಕು, ನಾವೇ ಕೆಲಸ ಮಾಡಬೇಕು, ನಾವೇ ಮುಂದೆ ನಿಂತ್ಕೊಂಡೆಲ್ಲ ಮಾಡಬೇಕು. ನಮ್ಮ ಕೆಲಸ ಅಂತ ಬಂದಾಗ ನಾವೇ ನಿಂತ್ಕೋಬೇಕು. ಸೊ ದಟ್ ಈಸ್ ವಾಟ್ ಗೈಸ್. ನೀವು ನಿಮಗೆ ಅಂದರೆ ತೋರಿಸ್ತಾ ಇದ್ದೀನಿ, ಇಟ್ಸ್ ಲೈಕ್ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಅಷ್ಟೇ, ನಿಮ್ಗೆ ಏನಾದರೂ ಮಾಡ್ಬೇಕು ಅನಿಸ್ತಿದೆ ಅದು ಸ್ಟೆಪ್ ತೊಗೊಳ್ಳಿ. ಯೋಚನೆ ಮಾಡ್ಕೊಂಡು ಅಲ್ಲೇ ಇದರಲ್ಲಿ ಇರಬೇಡಿ. ಟೇಕ್ ಎ ಸ್ಟೆಪ್, ಏನಾಗುತ್ತೋ ಆಗಲಿ, ಬಟ್ ಎಫರ್ಟ್ ಹಾಕೋಣ. ಏನಾಗುತ್ತೋ ಆಗಲಿ ಸೆಕೆಂಡ್ರಿ, ಎಫರ್ಟ್ ಹಾಕಿದ್ರೆ ಅಲ್ವಾ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೂ ಗೊತ್ತಾಗೋದು. ಸೊ ಆ ಥರ ನನ್ನ ಥಿಂಕಿಂಗು. ನನಗೆ ಈ ವೈಟ್ ಹಾಕ್ಸ್ಮೇಲೆ ಏನೂ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ, ಎಲ್ಲೋ ಥರನೇ ಇದೆ. ಫುಲ್ ಪ್ಲೇನ್ ವೈಟ್ ಇರೋದು. ಮೇಬಿ ಅವ್ರು ಹೇಳ್ತಿದ್ದಾರೆ ಫುಲ್ಲು ಡ್ರೈ ಆದಮೇಲೆ 24 hours ಡ್ರೈ ಆದಮೇಲೆ ಫುಲ್ಲು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. 24 hours ವೆಯ್ಟ್ ಮಾಡಲೇಬೇಕು ಇವಾಗ. ಫೈನಲಿ ಇದು ಆಯಿತು ನೋಡಿ, ಫುಲ್ ವಾಲ್ ರೆಡಿಯಾಗಿದೆ. ಬಟ್ ಇದೊಂದು ಮಾತ್ರ ಒಂಚೂರು ಹಿಂಗೆ ಕಾಣಿಸ್ತಿದೆ. ಅದೇನಿಲ್ಲ, ಒಂಚೂರು ಒಣಗಾದ್ಮೇಲೆ ಚೇಂಜಸ್ ಆಗುತ್ತೆ. ಇಲ್ಲೊಂದು ಬೇರೆ ಒಂದು ಕವರ್ ಆಗುತ್ತೆ. ಇಷ್ಟು ಕವರ್ ಆದಮೇಲೆ ಇಲ್ಲಿ ಬೇರೆ ಟೇಬಲ್ ಬರುತ್ತೆ, ಇಲ್ಲೊಂದು ಟೇಬಲ್ ಬರುತ್ತೆ. ಸೊ ಆಲ್ಮೋಸ್ಟ್ ಅದು ರೆಡಿ ಆಗ್ತಿದೆ. ಅದು ಕಾರ್ಪೆಂಟ್ರವರು ಅಲ್ಲೇ ಅವರಿರೋ ಜಾಗದಲ್ಲೇ ಫುಲ್ಲು ನೀಟಾಗಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ತೊಗೊಂಡ್ಬಂದು ಇಲ್ಲಿ ಫಿಟ್ ಮಾಡ್ತಾರೆ. ಸೊ ಅದಕ್ಕೆ ಅದು ಇಲ್ಲಿ ಸೌಂಡ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಮಾಡಿಸ್ತಾ ಇದ್ದೀವಿ. ಸೊ ಅದನ್ನೆಲ್ಲ ತೊಗೊಂಡ್ಬಂದು ಇಲ್ಲಿ ಫಿಟ್ ಆದರೆ ಆಲ್ಮೋಸ್ಟ್ ಬೇಸಿಕ್ ಸೆಟಪ್ ಆಗಿರುತ್ತೆ. 1 week ಆದರೂ ಬೇಕು ಎಲ್ಲ ಸೆಟಪ್ ಮಾಡೋಕ್ಕೆ. ಇನ್ನೂ ಲೈಟಿಂಗ್ಸ್ ಎಲ್ಲ ಹಾಕ್ಬೇಕು, ಇಲ್ಲಿ ಲೈಟಿಂಗ್ಸ್ ಹಾಕಬೇಕು, ಇಲ್ಲೊಂದು ಸ್ಟ್ಯಾಂಡ್ ಇಡಬೇಕು, ಇನ್ನೂ ಇದೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕು. ತುಂಬ ಕೆಲಸಗಳಿದೆ. ಆದಷ್ಟು ಬೇಗ ಇವಾಗ ಡೀಪ್ ಕ್ಲೀನಿಂಗ್ ಬುಕ್ ಮಾಡಿದೆ. ಅದು ನೋಡಿ ಅನ್ಫಾರ್ಚುನೇಟ್ಲಿ ಇವತ್ತು ಅದು ಸ್ಕೆಡ್ಯೂಲ್ ಆಗಿಲ್ಲ. ಏನಂತಾರೆ, ಅಸಿಸ್ಟೆನ್ಸ್ ಯಾರೂ ಇಲ್ಲವಂತೆ ಸರ್ವಿಸ್ ಮಾಡೋರು. ಸೊ ಮತ್ತೆ ನಾಳೆ ರೀಸ್ಕೆಡ್ಯೂಲ್ ಮಾಡಬೇಕು. ಗೈಸ್ ಫೈನಲಿ ಇವಾಗೆಲ್ಲ ಇದೊಂದು ಕೆಲಸ ಮುಗೀತು. ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ, ಇವತ್ತಂತೂ ಆಗಲ್ಲ. ಸೊ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ. ನಮ್ಮ ರಾಣಿಗೆ ಬಂದಾಗೂ ನಮ್ಮ ರಾಣಿ ಫೋರ್ಸ್ ಆಗಿ ಬೇಗ ಬಾ ಅವ್ರು 2 wheeler ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಬಿಟ್ಟೇ ಇಲ್ಲ ನನಗೆ. ಕೆಲಸ ಆಗಿದ್ರೆ ಹೇಳ್ತೀನಿ, ಇಲ್ಲಾಂದರೆ ಆರಾಮಕ್ಕೆ ಬಾ ಅಂತೀನಿ. ಅರ್ಜೆಂಟಾಗಿ ಅಂಕಿ ಬಂದು ಕರ್ತ ಏನಾಯ್ತಾ? ಏನಾಯಿತು? ಕೈ ಏನಾಗಿದೆ? ಏನೋ ಆಗಿದೆ ಅಂತ. ವೈಟ್ ಆಗಿದೆಯಾ? ಮಸ್ಕರ ಮಮ್ಮದು, ಮಸ್ಕರ ನೋಡಿ. ಹಲೋ ಫ್ರೆಂಡ್ಸ್ ಮೀಟಪ್ ಅಂತೆ, ಅದಕ್ಕೆ ಅಷ್ಟು ಬೇಗ ಕರೆದಿರೋದು ನನಗೆ. ಬಾ ಅಂತ ಫಸ್ಟ್ ಹೊಟ್ಟೆ ಸಿಗುತ್ತೆ ಚೆನ್ನಾಗಿ. ನಮ್ಮ ಮಮ್ಮಿ ಏನೋ ಅಡುಗೆ ಮಾಡೋರೆ, ಊಟ ಮಾಡೋಣ ಫಸ್ಟ್. ಸೊ ಹಾಯ್ ಗೈಸ್, ನಾನು ನೆನ್ನೆದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ ಬರೀ ವಾಲ್ ಸ್ಟಿಕ್ಕರಿಂಗ್ ಅಷ್ಟೇ ಇದ್ದಿದ್ದು. ಸೊ ನಾನು ಅದಕ್ಕೊಂಚೂರು ವಾಲ್ ಸ್ಟಿಕ್ಕರಿಂಗ್ ತೋರಿಸಿ ನಾನು ನಾರ್ಮಲಾಗಿ ಆ ಡೇನ ಕಂಪ್ಲೀಟ್ ಮಾಡಿದೆ. ಸೊ ಇವಾಗ ಮತ್ತೆ ನಾನು ಇನ್ನೂ ಏನೇನಿದೆ, ಏನೇನು ಆಗುತ್ತೆ ಅಂತೆಲ್ಲ ಇವತ್ತು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಗಾಡಿ ಇಲ್ಲ ನನ್ನ ಹತ್ರ, ನಮ್ಮ ಮಮ್ಮಿದೇ ಕೇಳಬೇಕು. ಇರೋದು ಇದೊಂದೇ ಗಾಡಿ ನನ್ನ ಹತ್ರ. ನಮ್ಮ ಮಮ್ಮಿಗೆ ಆಲ್ಮೋಸ್ಟ್ ಕೇಳ್ತಾ ಇರಬೇಕು, ಅವ್ರದ್ದೇನು ಸ್ಕೆಡ್ಯೂಲ್ಸ್ ಇದೆ ಅದನ್ನು ಕೇಳ್ಕೊಂಡೇ ನಾನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಇವಾಗ ಬನ್ನಿ ಹೋಗೋಣ. ಆಲ್ರೆಡಿ ನಮ್ಮ ಕಾರ್ಪೆಂಟ್ರಲ್ಲಿ ವೇಟ್ ಮಾಡ್ತಿದ್ದಾರೆ. ಮಮ್ಮಿ ನೋಡಿ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ದುಡ್ಡು ತಂದು ಇಟ್ಟಿದ್ದಾರೆ. ಪೆನ್ ಸರಿ ಇದಲ್ಲ, ಇದೆಲ್ಲ ತಗ್ಸಿದ್ದೀನಿ, ತಗ್ಸಿ ಹಾಕಿದ್ದೀನಿ. ಅದು ಲೈಟಿಂಗ್ ಒಂದು ತೆಗಿಬೇಕಾಗಿತ್ತೇನೋ. ಮುಂದೆ ಹೋದ್ರೆ ಕಟ್ಟಾಗಲ್ಲ, ಅಲ್ಲಿ ಇದು ತೆಗಿಬೇಕು, ಹಂಗೆ ಬಿಡೋಕ್ಕಾಗ. ಪ್ಲಸ್ ಯಾಕೋ ನನಗಿದು ತುಂಬ ದೊಡ್ಡದು ಫೀಲ್ ಆಗ್ತಿದೆ. ನೋಡ್ಬೇಕು, ಇಟ್ಟ ಮೇಲೆ ಗೊತ್ತಾಗುತ್ತೆ. ಸ್ಪೇಸ್ ಆಗುತ್ತಾ ಫುಲ್ಲು? ಹೌದು, ಇದು ಜಾಯಿಂಟಾ? ನೀವು ಯಾವಾಗ ರಿಮೂವ್ ಮಾಡ್ಬೋದು, ಕ್ಲಾಂಪ್ ಸಿಸ್ಟಮ್. ಹಾಂ, ರಿಮೂವ್ ಮಾಡ್ಬೋದಾ? ಓಕೆ. ಅದು ಟಾಪ್ ಬಯಸಿದ್ದು ನಾನು ನೋಡಿ ಹೆಂಗೆ ಮಾಡಿದ್ದಾರೆ ಅವರು. ಜಾಯ್ನಿಂಗ್ ಥರ ಮಾಡಿಸಿದ್ದಾರೆ. ಮೇ ಬಿ ನನ್ನ ನೋಡಿದ ತಕ್ಷಣ ನನಗೆ ಚಿಕ್ಕದು ಅನಿಸ್ತು. ಮೇ ಬಿ ಎಲ್ಲ ಸೆಟ್ ಆದಮೇಲೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟೇಬಲ್ ಆಲ್ಮೋಸ್ಟ್ ಆಗಿದೆ. ಇದು ತುಂಬ ಎಕ್ಸ್ಪೆನ್ಸಿವ್, ಐ ಮೀನ್ ತುಂಬ ದೊಡ್ಡದಿದೆ ಇದ್ದು. ನೋಡಿ ಮಿಸ್, ಇಲ್ಲಿಂದ ಅಲ್ಲಿ ಗಂಟೆ ಇದೆ ಲೆಂತ್. ಸ್ಟವ್ ಇಟ್ಟರೆ ಹೋಲ್ ಬೇಕು. ಆ ಸ್ವಿಚ್ಚದು ಏನು ಮಾಡ್ತೀರಾ? ಸ್ವಿಚ್ ಬೋರ್ಡ್ದೇ ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ಇದು ಸ್ವಿಚ್ ಬೋರ್ಡ್ದು ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಅದು ಹಳೇದನ್ನ ಎತ್ತಿ ಹೊಸ್ದಾಗಿ ಹಾಕೋಕ್ಕಾಗಲ್ಲ. ಯಾಕಂದರೆ ಫುಲ್ಲು ಕವರ್ ಆಗಿಬಿಡುತ್ತೆ ಬ್ಯಾಕ್ಗ್ರೌಂಡ್ ವಾಲು. ನೋಡೋಣ ಬನ್ನಿ, ಹೆಂಗೆ ಹೊಸ್ದಾಗಿ ಹಾಕಬೇಕಾ ಇಲ್ಲ ಅದನ್ನು ಕಟ್ ಮಾಡಬೇಕಾ, ಜಾಗನ ಕಟ್ ಮಾಡಬೇಕಾ ಗೊತ್ತಿಲ್ಲ. ಫಸ್ಟು ಈ ಜಾಗ ಎಲ್ಲ ಫಸ್ಟು ಖಾಲಿ ಮಾಡಬೇಕಂತ. ಜಾಗ ಖಾಲಿ ಮಾಡಿದ್ರೆ ನನಗೆ ಇನ್ನೂ ಸ್ಪೇಸಸ್ ಆಗುತ್ತೆ. ಮಮ್ಮಿ ನೋಡಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟ. ಹಿಂಗನ್ನಿಸ್ತಿದೆ ಮಮ್ಮಿ ನಾವು ವರ್ಕು. ಯಾಕೋ ಹಾಂ, ಒಂಚೂರು ಮೇಲೆ ಇಡ್ಬೋದಲ್ಲ ಆಮೇಲೆ. ಹಾಂ, ಓಕೆ ಸರ್, ಸರಿ ಬಿಡಿ. ಗೈಸ್, ನಮ್ಮ ಮಮ್ಮಿ ಇವಾಗ ಇಲ್ಲಿ ಮನೆ ಈ ಸ್ಟುಡಿಯೋಗೆಲ್ಲ ಬಂದು ಸೆಟಪ್ ಮಾಡಿ ಎಲ್ಲ ಆಯಿತು. ಆವಾಗ ನಾವು ಅಯ್ಯೋ ಸೋನು ಸ್ಯಾಮ್ ಅಡ್ಡಾದೆ ಒಂದು ಇತ್ತಲ್ಲ ಟೇಬಲು ಅಂತವ್ರು. ಇವಾಗ ಇತ್ತರಂತೆ ಟೇಬಲು ಇಲ್ಲಿದೆ, ಇದನ್ನು ನೀನು ಯೂಸ್ ಮಾಡ್ಬೋದಾಗಿತ್ತು ಅಂತ ಇವಾಗ ಹೇಳ್ತವ್ರೆ ಗೈಸ್ ನಮ್ಮಮ್ಮ. ಮುಂಚೆನೇ ಹೇಳಿದ್ದಿದ್ರೆ. ಇಲ್ಲಿ ಏನೇನೋ ಐಟಮ್ಸ್ ಇದೆ. ಇಲ್ಲಿಂದ ಏನಾದರೂ ಯೂಸ್ಫುಲ್ ಆಗುತ್ತಾ ನನ್ನ ಸ್ಟುಡಿಯೋ ಸೆಟಪ್ಪಿಗೆ ಅಂತ ನೋಡ್ತಾ ಇದ್ದೀನಿ. ಯೂಸ್ ಆದರೆ ಯಾವುದಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು. ಅಲ್ಲಿರೋ ನಂದಿರೋ ಪ್ಲ್ಯಾನಿಂಗ್ ಪ್ರಕಾರ ಅಂದರೆ ಫುಲ್ ಡಿಸೈನ್ ಮಾಡಿ ಇಕ್ಕಿದ್ದೀನಿ, ಈ ಥರನೇ ಬೇಕು ಅಂತ. ಆ ಥರಕ್ಕೆ ಇನ್ನೂ ಒಂದು ಸ್ವಲ್ಪ ವರ್ಕ್ಸ್ ಇದೆ. ಆ ಟೈಮಲ್ಲಿ ಏನಾದರೂ ಬೇಕಾಗುತ್ತೆ ಅಂದರೆ ಅದು ಇದರಲ್ಲಿ ಏನಾದರೂ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲೊಂದು ಕಬೋರ್ಡ್ ಥರ ಇದೆ. ಇಲ್ಲ, ಆಗುತ್ತೆ ಹೈಟ್ ಇದೆ. ಕಬೋರ್ಡ್ ಇದೆ, ಇದನ್ನು ಇಲ್ಲಿ ಹಾಕ್ಸೋಣ ಅಂತ ನೋಡುವ. ಕೇಸ್ ಆಗಿಲ್ಲ ಅಂದರೆ ಮತ್ತೆ ಒಳಗಡೆ ಇಕ್ಸೋಣ ಅಂತ. ತಿನ್ನಾರಾ? ತುಂಬ ಹಾಂ, ಅಷ್ಟೇ ಇರುತ್ತೆ ಸರ್. ಆಲ್ಮೋಸ್ಟ್ ಇದಾಗಿದೆ. ಆ್ಯಕ್ಚುಲಿ ಇದನ್ನ ಇಲ್ಲಿ ಇಟ್ಟಿದ್ದೀನಿ, ಬೇರೆ ಥರ ಇನ್ನೂ ಸೆಟಪ್ ಆಗಬೇಕು. ಇದೊಂದು ಡೈನಿಂಗ್ ಟೇಬಲಲ್ಲಿ ಏನಾದರೂ ಯೂಸ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಬಟ್ ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂಕಲು. ನೋಡೋಣ. ಇದೆಲ್ಲ ವೇಸ್ಟ್ ಅಂತೆ, ಇದೊಂದು ಯೂಸ್ ಆಗುತ್ತೆ ಅಂತ ಹೇಳ್ತವ್ರೆ. ಬಟ್ ಇನ್ನೂ ನಾಟ್ ಶ್ಯೂರ್. ಗೈಸ್, ಆಲ್ಮೋಸ್ಟ್ ಒಂದು 70% ಆಗಿದೆ. ಈ ಟೇಬಲ್ ಇದೆಲ್ಲ. ಇದನ್ನು ಇಲ್ಲಿ ಬೇರೆ ತರಹ ಯುಟಿಲೈಸ್ ಮಾಡಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಬಟ್ಟೆಗಳಿದೆ, ಅದನ್ನೆಲ್ಲ ತೆಗ್ದು ಹಾಕಬೇಕು. ಇಲ್ಲಿ ಇನ್ನೂ ಇದೊಂದೇ ಪ್ಲೇನ್ ಇರಲ್ಲ, ಇನ್ನೂ ಬರುತ್ತೆ. ಸೊ ಸದ್ಯಕ್ಕೆ ಇನ್ನೂ ನಾನು ಹಿಂಗೆ ಐಟಮ್ಸ್ ಎಲ್ಲ ತಂದ ಮೇಲೆ ಅದನ್ನು ಜೋಡಿಸ್ಬೇಕು, ಯಾವ ಥರ ಅಂತೆಲ್ಲ ಹೇಳ್ತೀನಿ. ಹಿಂಗೆ ನೋಡ್ತಾ ಇದ್ದೀನಿ ನನ್ನ ಬ್ಲಾಗ್ಸು. ಸೊ ಹೆಂಗೆಲ್ಲ ಸೆಟಪ್ ಇರುತ್ತೆ, ಇಲ್ಲೇನಾಗುತ್ತೆ, ಇಲ್ಲೇನು ಬರುತ್ತೆ ಎಲ್ಲ ಸೆಟಪ್ ತೋರಿಸ್ತೀನಿ. ಈ ಕಿಚನ್ ಒಳಗಡೆ ಇರೋದೆಲ್ಲ ಸ್ವಲ್ಪ ಬೇರೆ ಥರ ಫಿನಿಶಿಂಗ್ ಬರುತ್ತೆ. ಇದು ಇಷ್ಟು ಜಾಗ ನಾನು ಯುಟಿಲೈಸ್ ಮಾಡ್ಕೊಳ್ಳೋದು. ಈ 3 ಜಾಗ. ಇಲ್ಲೊಂಥರ ಬೇರೆ ಥರ ಸೆಟಪ್ ಬರುತ್ತೆ, ಇಲ್ಲೊಂಥರ ಬೇರೆ ಸೆಟಪ್ಪು. ಇದೇ ಮೇನ್ ಸೆಟಪ್ ಇದೇ ಇರುತ್ತೆ. ಸೊ ಇದನ್ನೆಲ್ಲ ಫಸ್ಟ್ ಎತ್ತಬೇಕು. ಇದನ್ನು ಫಸ್ಟು ಕ್ಲಿಯರ್ ಮಾಡಬೇಕು. ಇದೆಲ್ಲ ಬೇರೆ ಕಡೆ ಡಂಪ್ ಮಾಡಬೇಕು. ಎಲ್ಲ ಕ್ಲಿಯರ್ ಮಾಡಿ ಡೀಪ್ ಕ್ಲೀನ್ ಮಾಡಿ. ಇದೊಂದು ನೋಡಿ, ಸಾಯಿಲ್ ಒಂದು ಕ್ರಾಫ್ಟ್ಸ್ ಮಾಡಿದ್ದ ಆರ್ಟ್. ನೀವು ನೋಡಿರ್ತೀರ ಸಾಯಿಲ್ ಬ್ಲಾಗ್ಸಲ್ಲಿ. ಆರ್ಟ್ ಕ್ರಾಫ್ಟ್ ಅಂತ ಏನೋ, ಆರ್ಟ್ ಕ್ರಾಫ್ಟ್ಸ್ ಅಂತ ಏನೋ ಮಾಡಿದ್ದ. ಸೊ ಅವಾಗ ಇದನ್ನು ಯುಟಿಲೈಸ್ ಮಾಡಿದ್ದು, ಅದು ಹಂಗೆ ಇಲ್ಲೇ ಇದೆ. ಸೊ ಅವನಿಗೆ ಕೇಳಬೇಕು ಬೇಕೋ ಬೇಡವಾ ಅಂತ. ಆಮೇಲೆ ಕೊಟ್ಟಾದ್ಮೇಲೆ ಏನಕ್ಕೆ ಕೊಟ್ಟೆ ಅಂತಲೂ ಹೇಳ್ತಾನೆ. ಅದಕ್ಕೆ ಅದೊಂದು ಬೇರೆ ಕೊಟ್ಟು ಏನಾದರೂ ಇನ್ ಕೇಸ್ ಬೇಡ ಅಂದರೆ ಅದೆಲ್ಲ ಎತ್ತಿ
ಬೇರೆ ಕಡೆ ಡಂಪ್ ಮಾಡಿ ಎಲ್ಲ ಫುಲ್ ಇಲ್ಲೆಲ್ಲ ಸೆಟಪ್ ಎಲ್ಲ ನೀಟಾಗಿ ಮಾಡ್ಕೋಬೇಕು ಗೈಸ್. ದಿಸ್ ವಾಟ್ ಫೈನಲಿ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಸೆಟಪ್ಸ್ ಏನೇನಿರುತ್ತೆ ಅಂತೆಲ್ಲ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಗೈಸ್. ನಾವು ಒಮ್ಮಿಗೆ ಇಲ್ಲಿ ನೀರಿಲ್ವಂತೆ, ನೀರಿದೆ ಬಟ್ ವಾಟರ್ ಬಾಟ್ಲ್ ಇಲ್ಲ ಅಂತ ಬೇಜಾರು ಮಾಡ್ಕೊತವ್ರೆ. ಇನ್ನು ಸ್ವಲ್ಪ ದಿವಸ ಗೈಸ್ ಎಲ್ಲ ಫುಲ್ ಸೆಟಪ್ ಮಾಡಿದ್ರೆ ಏನೇನು ಬೇಕು ಎಲ್ಲ ಇಲ್ಲಿರುತ್ತೆ. ಈ ಮಿರರ್ ಚೇಂಜ್ ಮಾಡಬೇಕು, ಇಲ್ಲಿ ಸ್ವಲ್ಪ ನೀಟಾಗಿ ಸೆಗ್ರಿಗೇಟ್ ಮಾಡಬೇಕು, ಇಲ್ಲೆಲ್ಲ ಸೆಗ್ರಿಗೇಟ್ ಮಾಡಬೇಕು, ಇದೂ ಸೆಗ್ರಿಗೇಟ್ ಮಾಡಬೇಕು. ನೋಡಿ ನೀರು ಬಾಟ್ಲಿ ಇಟ್ಕೊಂಡು ಡಸ್ಟ್ಬಿನ್ ಹಾಕ್ತೀರಾ. ಇದೊಂದು ಅಷ್ಟೇ ಇರೋದು ಈ ಕಿಚನಲ್ಲಿ, ಇದೇನಿಲ್ಲ. ಏರ್ ಫ್ರೈರ್ ಎತ್ಕೊಂಡು ಹೋಗೋಣಮ್ಮ, ಏನಾದರೂ ಕುಕ್ ಮಾಡಬೇಕು ಗೈಸ್. ಏರ್ ಫ್ರೈಯರ್ ಇಲ್ಲ ಮನೇಲಿ. ಅದಿದೆಯಲ್ಲ ಏನದು ಏರ್ ಫ್ರೈಯರ್ ಬೇರೆ ಮಾಮ್, ಏರ್ ಫ್ರೈಯರ್ ಬೇಗ ಆಗುತ್ತೆ. ಬಟ್ ಏರ್ ಫ್ರೈಯರ್ ಎತ್ಕೊಂಡೋಗಿ ಏನಾದರೂ ಕುಕ್ ಮಾಡಬೇಕು. ಇವತ್ತು ಗುರು ಪೂರ್ಣಿಮಾ. ಸೊ ಗುರು ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ನಾರ್ಮಲಿ ನಾನು ವರ್ಷ ಈ ಡೇನ ಮಿಸ್ ಮಾಡೋದೇ ಇಲ್ಲ. ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ನಮ್ಮ ಮಮ್ಮಿನ ಹೋಗೋಣ ಅಂತಿಲ್ಲ. ಸೊ ಬನ್ನಿ ಹೋಗೋಣ. ಇವತ್ತಂತೂ ಫುಲ್ ಕ್ರೌಡ್ ಇರುತ್ತೆ. ಯಾಕಂದರೆ ಗುರು ಪೂರ್ಣಿಮೆಗೆ ತುಂಬ ಜನ ಇದ್ದಾರೆ ನೋಡಿ. ಪ್ರಸಾದಕ್ಕೆ ಎಷ್ಟು ಜನ ಇದ್ದಾರೆ ನೋಡಿ. ಪ್ರಸಾದ ಎಲ್ಲರೂ ತಿಂತಾರೆ. ತಿಂದರೆ ಮಮ್ಮಿಗೆ ಅದ್ರ ಜೊತೆ ಚಟ್ನಿ ವಡೆ ಬೋಂಡ ಇರಬೇಕಾಗಿತ್ತು. ನಾನು ಅಂದಿಲ್ಲ ಚಟ್ನಿ ಅಂತ, ಅವಳಂದಿ ಚಟ್ನಿ ಅಂತ. ನಮ್ಮ ಮಮ್ಮಿಗೆ ಇಲ್ಲಿ ಬಂದ್ಬಿಟ್ಟು ಏನಾದರೂ ತೊಗೊಳ್ಳ ಅಂತ ಚಿಕನ್ ಮಟನ್ ಸಾಯಿ ಸಿಗ್ದ ಪಪ್ಪಳ ಖಾಯ್ತು ಎಲ್ಲರೂ ಚಾಟ್ ತಿಂತಾಯಿದ್ವಿ. ನಮ್ಮ ಮಮ್ಮಿ ಏನು ಮಾಡಿದ್ದಾರೆ ಡಯಟ್ದು ಹೇಳೋಣ. ಏನು ಮಾಡಿದ್ದೀನಿ ನಾನು? ಅನ್ನ ಚಪಾತಿ, ಒಂಚೂರು ಅನ್ನ ಚಪಾತಿ ಮತ್ತು ಸೊ ಗೈಸ್ ನಾನು ಫೈನಲಿ ಮನೆಗೆ ಬಂದೆ. ಆಲ್ಮೋಸ್ಟು ನೆನ್ನೆದು ಇವತ್ತದೆಲ್ಲ ನಾನು ನನ್ನ ಸ್ಟುಡಿಯೋ ವರ್ಕ್ ಏನೇನು ನಡೀತಿದೆ ಎಲ್ಲ ಇನ್ ಪ್ರೋಸೆಸ್ಸನ್ನು ನಿಮಗೆ ತೋರಿಸಿದೆ. ಇನ್ನೂ ತುಂಬ ಇದೆ. ಫೈನಲ್ ಲುಕ್ಕೇ ಬೇರೆ ಥರ ಇರುತ್ತೆ. ಇದು ಹಾಫ್ ಅಷ್ಟೇ ತೋರಿಸಿರೋದು, ಇನ್ನೂ ಏನೇನೋ ಇದೆ ಸೆಟಪ್ ಎಲ್ಲ ಮಾಡೋಷ್ಟರಲ್ಲಿ. ಸೊ ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತಿದೆ. ಇಟ್ಸ್ ಓಕೆ. ಸೊ ಫೈನಲಿ ಈ ವ್ಲಾಗ್ ಎಂಡ್ ಮಾಡುವ ಸಮಯ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.